ಕೊಡುವಂತ ವ್ಯವಸ್ಥೆ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಜಯಂತಿ ಇದೆ 136ನೇ ಜಯಂತಿ. ಇಡೀ ವಿಶ್ವವೇ ಬಾಬಾ ಸಾಹೇಬ್ ಅವರ ಅನುಕರಣೆ ಮಾಡ್ಬೇಕನ್ನುವಂತ ನಡೆದಿದೆ. ಯಾವುದೇ ತಿದ್ದುಪಡಿ ಸಂವಿಧಾನವನ್ನ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಏನು ಭಾರತದ ಆಯಾಮದಲ್ಲಿ ನಮ್ಮ ಸಂವಿಧಾನ ನಡೀತಾ ಇದೆ, ಇಡೀ ವಿಶ್ವವೇ ನಮ್ಮ ಸಂವಿಧಾನನ ಅನುಕರಣೆ ಮಾಡ್ತೈತೆ ಅಂತ ಒಂದು ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅದರ ಅನುಕರಣೆ ಹಾದಿಯಲ್ಲೇ ನಾವು ನೀವು ನಡೆಯೋಣ ಅನ್ನುವಂತ ಮಾತು ಹೇಳಿ ಜೈ ಭೀಮ್ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು. ಮಂಜುನಾಥ್ ಬುದ್ಧಿಮತ್ತೆ. ಓಕೆ, ಸಾವಿರಾರು ವರ್ಷಗಳ ಶೋಷಣೆಯನ್ನ ಅನುಭವಿಸಿದಂಥ ಶೋಷಿತ ಸಮುದಾಯ, ಮಹಿಳಾ ವರ್ಗ, ಈ ಎಲ್ಲ ವರ್ಗಗಳಿಗೆ ಇವತ್ತು ಏನು ಆ ಶೋಷಣೆಯನ್ನ ಮೆಟ್ಟಿ ನಿಲ್ಲುವಂಥ ನಾಗರಿಕ ಮೂಲಭೂತ ಹಕ್ಕುಗಳನ್ನು ಒದಗಿಸಿದಂತಹ ವಿಶ್ವಜ್ಞಾನಿ, ಮಹಾನ್ ಮಾನವತಾವಾದಿ, ಮಹಿಳಾ ಸಮಾನತೆ ಹರಿಕಾರ, ವಿಶ್ವಚೇತನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಇವತ್ತು ನಾವು ಸಮತಾ ಸೇನಾ ಸಂಘಟನೆ ಆಗಿರ್ಬೋದು, ಶ್ರೀ ಭುವನೇಶ್ವರಿ ಸೇವಾ ಸಂಘ ಆಗಿರ್ಬೋದು, ಕರ್ನಾಟಕ ರಕ್ಷಣಾ ಸೇನೆ ಆಗಿರ್ಬೋದು, ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಳ ಆಗಿರ್ಬೋದು, ಲಿಡ್ಕರ್ ಕಾಲನಿಯ ಚರ್ಮ ಕುಟ್ರಕಾರರಾಗಿರ್ಬೋದು, ಅಂಜುಮನ್ ಇಸ್ಲಾಂ ಸಂಸ್ಥೆ ಆಗಿರ್ಬೋದು, ಎಲ್ಲ ವಿವಿಧ ಸಂಘ ಸಂಸ್ಥೆಗಳು, ಶೋಷಿತ ವರ್ಗದ ಪ್ರಮುಖ ಅಹಿಂದ ವರ್ಗದ ಸಂಘ ಸಂಸ್ಥೆಗಳ ಮೂಲಕ ಇವತ್ತು ನಾವು ಅತ್ಯಂತ ವಿಜೃಂಭಣೆಯಿಂದ ಈ ಒಂದು 135ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿಯ ಬಿಲ್ಲನ್ನು ಪಾಸ್ ಮಾಡುವಂಥ ನಿಟ್ಟಿನಲ್ಲಿ ವಿಶೇಷ ಅಧಿವೇಶನವನ್ನು ಕರೆದದ. ಮಹಿಳಾ ಸಮಾನತೆಯ ಪ್ರಥಮ ಕನಸನ್ನು ಕಂಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಿಂದೂ ಕೋಡ್ ಬಿಲ್ಲನ್ನು ಜಾರಿ ಮಾಡಲಿಲ್ಲ ಅವತ್ತು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಅಧಿಕಾರವನ್ನು ತ್ಯಾಗ ಮಾಡಿ ರಾಜೀನಾಮೆಯನ್ನು ಕೊಟ್ಟು ಬಂದು ಖಂಡನೆ ಮಾಡಿದಂಥ ಮಹಾನ್ ನಾಯಕರು. ಆ ನಿಟ್ಟಿನಲ್ಲಿ ಇವತ್ತು ಮಹಿಳಾ ಸಮಾನತೆ ಸಿಗ್ತಾ ಇದೆ, ಇವತ್ತು ಶೋಷಿತ ವರ್ಗಕ್ಕೆ ನ್ಯಾಯ ಸಿಗ್ತಾ ಇದೆ, ಇವತ್ತು ಮೀಸಲಾತಿಯ ಮೂಲಕ ಸರಿ ಸಮಾನವಾದಂಥ ಹಕ್ಕನ್ನು ಶೋಷಿತ ವರ್ಗ ಅನುಭವಿಸ್ತಾ ಇದೆ. ಕೊರಳಲ್ಲಿ ಮಡಿಕೆ ಕಟ್ಕೊಂಡು ಹಿಂದೆ ಕಸ್ಮರಿಗೆ ಕಟ್ಕೊಂಡು ಹೋಗುವಂಥ ದಿನಗಳನ್ನು ಇವತ್ತು ಯಾರೂ ಮರೆಯುವಂಥದ್ದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಇತಿಹಾಸವನ್ನ ಬಲ್ಲವನು ಮಾತ್ರ ಇತಿಹಾಸ ಸೃಷ್ಟಿಸಬಲ್ಲ ಅನ್ನುವಂಥ ಮಾತಿದೆ. ಆ ನಿಟ್ಟಿನಲ್ಲಿ ಎಲ್ಲ ಮಹಿಳಾ ಮಣಿಗಳು, ಮಹಿಳಾ ಯುವತಿಯರು, ಯುವಕರು ಎಲ್ಲರೂ ಸೇರಿಬಿಟ್ಟು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತಮ್ಮ ಮನೆಯಲ್ಲಿ ಪೂಜೆ ಮಾಡೋದ್ರ ಮೂಲಕ, ಅವರನ್ನು ಗೌರವಿಸೋದ್ರ ಮೂಲಕ, ಅವರ ಆದರ್ಶ ವಿಚಾರಗಳನ್ನು ಪ್ರತಿದಿನ ಅನುಸರಿಸೋದ್ರ ಮೂಲಕ, ಸಂವಿಧಾನದ ಪ್ರತಿಯೊಂದು ಪುಟವನ್ನು ಪ್ರತಿದಿನ ಒಂದೊಂದು ಪುಟವನ್ನು ಓದೋದ್ರ ಮೂಲಕ, ಮಕ್ಕಳಿಗೆ ಅದರ ಅರಿವನ್ನು ಮೂಡಿಸೋದ್ರ ಮೂಲಕ ದೇಶದಲ್ಲಿ ಸಮಾನತೆಯನ್ನು ತರುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಬೇಕು ಅಂತಂದು ಹೇಳಿ ಈ ಒಂದು ಜಯಂತಿಯ ಶುಭ ಸಂದರ್ಭದಲ್ಲಿ ನಾನು ಕೋರ್ತೇನೆ. ಥ್ಯಾಂಕ್ ಯು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನ. ಇವತ್ತು ಬಹಳ ಅವರು ನಮಗೆ ಏನು ಕಾನ್ಸ್ಟಿಟ್ಯೂಷನ್ ಅನ್ನು ಕೊಟ್ಟಿದ್ದಾರೆ, ಸಂವಿಧಾನ ರಚನೆ ಮಾಡಿ ಕೊಟ್ಟಿದ್ದಾರೆ. ನಮಗೆ ನಮ್ಮ ಭಾರತ ದೇಶದಲ್ಲಿ ಯಾವ ತರ ನಾವು ಜೀವನ ಮಾಡಬೇಕು, ಯಾವ ತರ ನಾವು ಇರಬೇಕು, ಅದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಸಂವಿಧಾನ ಮಾಡಿಕೊಟ್ಟ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದ ಹೇಳಿ, ಇವತ್ತು ನಾವು ನಮ್ಮ ಫೌಂಡೇಶನ್ ಸದಸ್ಯರು ಎಸ್ ಎಸ್ ಶೆಟ್ಟರ್ ಫೌಂಡೇಶನ್ ವತಿಯಿಂದ ಮತ್ತು ನಮ್ಮ ಎಲ್ಲ ಬಳಗದಿಂದ ಇವತ್ತು ಅವರಿಗೆ ಸನ್ಮಾನ ಮಾಡಲಿಕ್ಕೆ ಬಂದಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ನಮ್ಮ ಜಾತ್ಯತೀತ ಜನತಾದಳದ ಪಕ್ಷದ ವತಿಯಿಂದ ಇವತ್ತು ಗೌರವ ಸಮರ್ಪಣೆಯೊಂದಿಗೆ ಸನ್ಮಾನ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿದ ನೀತಿ ತತ್ವಗಳನ್ನು ಪಾಲನೆ ಮಾಡೋದು ಇವತ್ತು ಅವಶ್ಯವಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿದಂಥ ಒಂದು ಸಂವಿಧಾನದಿಂದ ಇವತ್ತು ಕೋಟ್ಯಾಂತರ ಲಕ್ಷಾಂತರ ಜನ ಇವತ್ತು ಸಮಾನತೆಯ ಸಹಬಾಳ್ವೆಯನ್ನು ಕಾಣುವಂಥ ಸ್ಥಿತಿಯಲ್ಲಿದೆ. ಆದರೆ ದುರಾದೃಷ್ಟ, ಯಾರು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೋ ಅವರೇ ಅವರ ನೀತಿ ತತ್ವಗಳನ್ನು ಮಾಡದೇ ಇರೋದು ಖೇದದ ಸಂಗತಿಯಾಗಿದೆ. ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೇನೆ, ಅಂಬೇಡ್ಕರ್ ಅವ್ರ ನೀತಿ ನಿಜವಾಗಿ ಜಾರಿಗೆ ಬರಬೇಕಾದ್ರೆ ಪಕ್ಷದ ಮುಖಂಡರು ಇರ್ತಕ್ಕಂಥ ದೇವೇಗೌಡರು ತಿಳ್ಕೊಂಡು ಒಬ್ಬ ಸಣ್ಣ ಕಾರ್ಯಕರ್ತರು ಮಾಡೋದು ಅವಶ್ಯಕ ಅಂತೇಳಿ ಈ ಸಂದರ್ಭದಲ್ಲಿ 135ನೇ ಜಯಂತಿಯ ಶುಭಾಶಯಗಳನ್ನು ನಾನು ಜನತೆಗೆ ಹೇಳಿಕ್ಕೆ ಇಚ್ಛಪಡ್ತೇನೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 135ನೇ ಜಯಂತಿ ಇದೆ. ಇದು ಬಹಳ ಅದ್ಧೂರಿಯಾಗಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಎಲ್ಲ ಸಮಾಜದವರು ಒಂದಾಗಿ ಬಾಳ್ಬೇಕಂತೇಳಿ ಒಂದು ಒಳ್ಳೆಯ ಸಂವಿಧಾನ ತೊಗೊಂಡು ಬಂದು ಕೊಟ್ಟಂಥ
ಮಹಾನ್ ವ್ಯಕ್ತಿ ಅವರು. ಯಾಕಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಇವತ್ತಿಗೂ ಬಹಳಷ್ಟು ಜನ ನಮ್ಮ ದೇಶ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ, ಪ್ರಯತ್ನ ನಡೀತಾ ಇದೆ. ಆದ್ರೆ ಕೇವಲ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು ಒಂದು ಸಂವಿಧಾನ ಬರೆದಂತ ನಮ್ಮ ದೇಶದಲ್ಲಿ ಇದೆ ಅಂತೇಳಿ ನಮ್ಮಂತ ಅಲ್ಪಸಂಖ್ಯಾತರ ನಾವು ಇಲ್ಲಿ ನಮ್ಮ ದೇಶದಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಇವತ್ತು ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಭಾರತ ದೇಶ ಕಂಡಂತ ಹೆಮ್ಮೆಯ ಪುತ್ರರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಆಚರಿಸುವ ನಂತರ ಸೇರಿದ್ದೇವೆ. ಬಾಬಾ ಸಾಹೇಬರು ಬರೇ ಒಂದು ಸಮಾಜದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಬಾಬಾ ಸಾಹೇಬರು ಬರೇ ಒಂದು ಜಾತಿಗೆ ಸೀಮಿತವಾದ ನಾಯಕರಲ್ಲ. ಬಾಬಾ ಸಾಹೇಬರು ಇಡೀ 144 ಕೋಟಿ ಜನಸಂಖ್ಯೆಗೆ, ಎಲ್ಲ ಜಾತಿ ಜನಾಂಗಗಳಿಗೆ, ಎಲ್ಲ ಧರ್ಮಗಳಿಗೆ ಅವರು ಒಬ್ಬ ಮಹಾನಾಯಕರು. ಅವ್ರಿಗೆ ಕೊಟ್ಟಿರುವಂಥ ಸಂವಿಧಾನ 144 ಕೋಟಿ ಜನರಿಗೆ ಇವತ್ತು ಅವರ ಆಚಾರ ವಿಚಾರಗಳಿಗೆ, ಅವರಿಗೆ ಹಕ್ಕುಗಳಿಗೆ ಸಂರಕ್ಷಣೆ ಕೊಡ್ತಾ ಇದೆ. ಅಂತ ವ್ಯಕ್ತಿಯನ್ನು ಇವತ್ತು ನಾವು ಇಲ್ಲಿ ನಮನ ಸಲ್ಲಿಸಲು ಬಂದಿದ್ದೇವೆ. ಬಾಬಾ ಸಾಹೇಬರು ತಮ್ಮ ಇಡೀ ಜೀವನವನ್ನು ತುಳಿತಕ್ಕೆ ಒಳಗಾದಂಥ ಸಮಾಜವನ್ನು ಎತ್ತಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅವರು ಹೇಳಿದ್ದಾರೆ, ತುಳಿತಕ್ಕೆ ಒಳಗಾದ ಸಮಾಜ ಮೇಲೆ ಬರಬೇಕಂದ್ರೆ ವಿದ್ಯಾಭ್ಯಾಸದಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾವು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಯಾರು ಸಮಾಜದಿಂದ ಹೊರಗಡೆ ಇದ್ದಾರೋ ಅವರಿಗೆ ವಿದ್ಯಾಭ್ಯಾಸವನ್ನು ನೀಡಿ ಅವ್ರನ್ನ ಮೇಲೆ ತರುವಂಥ ಕೆಲಸ ನಮ್ಮಿಂದ ಆಗಬೇಕು. ಅದೇ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಕೋಮವಾದ ಶಕ್ತಿಗಳು ಬೇರೆ ಬೇರೆ ಸಮಾಜವನ್ನು ಒಡೆದು, ಜಾತಿ ಧರ್ಮಗಳ ಹೆಸರಲ್ಲಿ ಒಡೆದು ಅಧಿಕಾರ ಹಿಡಿಯುವಂಥ ಕೆಲಸಗಳು ಮಾಡ್ತಾ ಇದ್ದಾವೆ. ಅವೆಲ್ಲ ನಿಲ್ಲಬೇಕಂದ್ರೆ ನಮ್ಮ ಜನರು ಶಿಕ್ಷಾವಂತರಾಗಬೇಕು. ನಮ್ಮ ಜನರು ಒಗ್ಗೂಡಿ ಒಂದು ಅಹಿಂದ ಸಮಾಜವನ್ನು ನಿರ್ಮಾಣ ಮಾಡಿ ನಾವು ರಾಜಕೀಯ ಶಕ್ತಿಯಿಂದ ನಮ್ಮ ಸಮಾಜವನ್ನು ಸುಧಾರಿಸಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. जब तक सूरज जागे